ಶಾತವಾಹನರ ಆಡಳಿತ. ಮೌರ್ಯರ ಆಡಳಿತ ಪದ್ಧತಿಯನ್ನು ಇವರು ಮುಂದುವರಿಸ್ತಾರೆ. ರಾಜನು ರಾಜ್ಯದ ಎಲ್ಲ ಅಧಿಕಾರದ ಕೇಂದ್ರವಾಗಿದ್ದನು. ರಾಜನನ್ನು ರಾಜನ್, ಸ್ವಾಮೀನ್, ರಾಜರಾಣೋ ಎಂದು ಕರೀತಾ ಇರ್ತಾರೆ. ರಾಜತ್ವ ವಂಶ ಪಾರಂಪರ್ಯವಾಗಿದ್ದು ಹಿರಿಯ ಮಗನನ್ನು ಯುವರಾಜ ಎಂದು ನೇಮಿಸ್ತಾ ಇದ್ರು. ಉಳಿದ ಪುತ್ರರನ್ನು ವಿವಿಧ ಪ್ರಾಂತ್ಯಗಳ ಗವರ್ನರ್ ಆಗಿ ನೇಮಿಸಿ ಕುಮಾರರು ಅಂತ ಹೇಳಿ ಕರೀತಾ ಇರ್ತಾರೆ. ಒಟ್ಟಾರೆಯಾಗಿ ಶಾತವಾಹನರ ಆಳ್ವಿಕೆಯಲ್ಲಿ ಹಲವಾರು ವಿಕೇಂದ್ರೀಕರಣ ಅಂಶಗಳನ್ನು ನೋಡಬಹುದು. ಇದು ಗುಪ್ತ ಆಳ್ವಿಕೆಯ ಊಳಿಗಮಾನ್ಯ ಲಕ್ಷಣಗಳನ್ನು ಸೂಚಿಸುತ್ತದೆ. ನೋಡಿ, ಆಡಳಿತದಲ್ಲಿ ಕೆಲವೊಮ್ಮೆ ರಾಣಿಯರು ಪ್ರಧಾನ ಪಾತ್ರ ವಹಿಸುತ್ತಿದ್ದರು. ಉದಾಹರಣೆಗೆ 1ನೇ ಶಾತಕರ್ಣಿ ಸಾವನ್ನಪ್ಪಿದಾಗ ಅವನ ಅಪ್ರಾಪ್ತ ವಯಸ್ಸಿನ ಮಗನಾಗಿದ್ದ ವೇದಶ್ರೀ ಪರವಾಗಿ ಅವನ ತಾಯಿ ನಾಗನಿಕ ರಾಜಪ್ರತಿನಿಧಿಯಾಗಿ ಕಾರ್ಯವನ್ನು ನಿರ್ವಹಿಸಿರ್ತಾಳೆ. ಅದೇ ರೀತಿ ಗೌತಮಿ ಪುತ್ರ ಶಾತಕರ್ಣಿಯ ತಾಯಿ ಗೌತಮಿ ಬಾಲಶ್ರೀ ರಾಜಾಜ್ಞೆಯನ್ನು ಹೊರಡಿಸಿದಳು. ನೆಕ್ಸ್ಟ್ ಇವರ ಮಂತ್ರಿಮಂಡಲವನ್ನು ನೋಡೋದಾದರೆ, ರಾಜನಿಗೆ ಸಲಹೆ ನೀಡಲು ಮಂತ್ರಿ ಪರಿಷತ್ತಿದ್ದು, ಆ ಮಂತ್ರಿಮಂಡಲದಲ್ಲಿದ್ದವರೆಂದರೆ ಅಮಾತ್ಯ, ಪ್ರಾಂತ್ಯಗಳ ರಾಜ್ಯಪಾಲ, ರಾಜಮಾತ್ಯ, ರಾಜನ ಆಪ್ತ ಸಲಹೆಗಾರ, ಮಹಾಮಾತ್ರ, ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ, ವಸತಿ ವ್ಯವಸ್ಥಾಪಕ, ಭಂಡಾರಿಕ, ಉಗ್ರಾಣ ಮೇಲ್ವಿಚಾರಕ, ಹಿರಣ್ಯಕ, ಕೋಶಾಧಿಕಾರಿ, ಹಣಕಾಸು ವಿಭಾಗದ ಅಧಿಕಾರಿ, ಲೇಖಕ, ರಾಜನ ಆಜ್ಞೆಗಳನ್ನು ಬರೆಯುವವ, ನಿಬಂಧಕಾರ, ಕಚೇರಿ ದಾಖಲೆಯ ಮೇಲ್ವಿಚಾರಕ. ನೆಕ್ಸ್ಟ್ ಅವರ ಪ್ರಾಂತ್ಯಾಡಳಿತ ನೋಡೋದಾದರೆ, ತಮ್ಮ ರಾಜ್ಯವನ್ನು ಹಲವು ಆಹಾರ ಪ್ರಾಂತ್ಯಗಳಾಗಿ ವಿಭಾಗಿಸಿದ. ಉದಾಹರಣೆ ಸೋಪಾರ, ಗೋವರ್ಧನ, ಮಮಲಗಳಾಗಿ ವಿಭಜಿಸಿದ್ದರು. ಇವುಗಳು ಮುಖ್ಯಸ್ಥರನ್ನು ಅಮಾತ್ಯರು ಎಂದು ಕರೆಯುತ್ತಿದ್ದರು. ಆಹಾರ ಅಥವಾ ಪ್ರಾಂತ್ಯದ ಮುಖ್ಯಸ್ಥರನ್ನು ಅಮಾತ್ಯರು ಅಂತೇಳಿ ಕರೀತಾ ಇದ್ದರು. ಆಹಾರಗಳನ್ನು ನಿಗಮಗಳಾಗಿ ಪಟ್ಟಣ ಅಥವಾ ನಗರ ವಿಭಾಗಿಸಿದ್ದರು. ಇದನ್ನು ನೋಡಿಕೊಳ್ಳಲು ನಿಗಮನ ಸಭೆಗಳೆಂಬ ಆಡಳಿತ ಸಭೆಗಳಿದ್ದವು. ನಿಗಮಗಳನ್ನು ಗ್ರಾಮಗಳಾಗಿ ವಿಭಾಗಿಸಲಾಗಿತ್ತು. ಅವುಗಳ ಮುಖಂಡರನ್ನು ಗ್ರಾಮೀಣ ಎಂದು ಎನ್ನುತ್ತಿದ್ದರು. ಶಾತವಾಹನರ ಸಾಮಂತರನ್ನು ಭೋಜಕರು, ಮಹಾಭೋಜಕರು, ಮಹಾರಥಿಗಳು ಎನ್ನಲಾಗುತ್ತಿತ್ತು. ಇವರ ಸಾಮಾಜಿಕ ಜೀವನವನ್ನು ನೋಡೋದಾದರೆ, ಸೋಷಿಯಲ್ ಲೈಫ್. ಶಾತವಾಹನರ ಕಾಲದಲ್ಲಿ ಸಮಾಜವನ್ನು ಆರ್ಥಿಕ ಸ್ಥಿತಿಗಳ ಆಧಾರದ ಮೇಲೆ 4 ವರ್ಗಗಳಾಗಿ ವಿಭಾಗಿಸಿರ್ತಾರೆ. 1ನೇ ವರ್ಗದಲ್ಲಿ ಮಹಾಭೋಜರು, ಮಹಾರಥಿಗಳು, ಮಹಾಸೇನಾಪತಿಗಳು. ಇವರು ಸರ್ಕಾರದ ಉನ್ನತ ಅಧಿಕಾರಿಗಳಾಗಿದ್ದರು. ಇವರು ಮೊದಲ ವರ್ಗದಲ್ಲಿ ಬಂದರೆ, 2ನೇ ವರ್ಗದಲ್ಲಿ ಅಮಾತ್ಯರು, ಮಹಾಮಾತ್ರರು ಹಾಗೂ ವರ್ತಕ ವಾಣಿಜ್ಯ ಸಂಘಗಳ ಮುಖ್ಯಸ್ಥರು ಇರ್ತಾರೆ. ಇನ್ನು 3ನೇ ವರ್ಗ ಅಥವಾ ಮಧ್ಯಮ ವರ್ಗದವರಾದ ಬರಹಗಾರರು, ವೈದ್ಯರು, ಅಕ್ಕಸಾಲಿಗರು, ರೈತರು ಮೊದಲಾದವುಗಳನ್ನು ಒಳಗೊಂಡಿತ್ತು. ಇನ್ನು 4ನೇ ವರ್ಗದಲ್ಲಿ ಶ್ರಮಜೀವಿಗಳಾದ ಬಡಗಿಗಳು, ಕಮ್ಮಾರ, ಬೆಸ್ತರು, ಕಾರ್ಮಿಕರು ಮೊದಲಾದವರು ಸೇರಿದ್ದರು. ಇನ್ನು ಸಮಾಜದಲ್ಲಿ 4 ವರ್ಣಗಳಿದ್ದು ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಎನ್ನುತ್ತಿದ್ದರು. ಜಾತಿ ವಿಚಾರದಲ್ಲಿ ಕಠಿಣತೆ ಇರಲಿಲ್ಲ. ಬ್ರಾಹ್ಮಣರು ಕ್ಷತ್ರಿಯರು ವೈಶ್ಯ ವೃತ್ತಿ ಅನುಸರಿಸಿದ ಉದಾಹರಣೆಗಳು ಸಹ ಇವೆ. ಸ್ತ್ರೀಯರಿಗೆ ಸಮಾಜದಲ್ಲಿ ಉನ್ನತ ಗೌರವವಿತ್ತು. ಅವಿಭಕ್ತ ಕುಟುಂಬ ವ್ಯವಸ್ಥೆ ಆಚರಣೆಯಲ್ಲಿದ್ದು, ತಂದೆ ಕುಟುಂಬದ ಮುಖ್ಯಸ್ಥನಾಗಿದ್ದನು. ಈ ಕಾಲದಲ್ಲಿ ವಿದೇಶಿಯರಾದ ಗ್ರೀಕರು, ಕ್ಷತ್ರಪರು, ಹೂಣರು ಭಾರತೀಯರ ಸ್ತ್ರೀಯರನ್ನು ವಿವಾಹವಾಗಿ ಭಾರತೀಯತೆಯನ್ನು ತಮ್ಮದಾಗಿಸಿಕೊಂಡು ಭಾರತೀಯರಾದರು. ನೆಕ್ಸ್ಟ್ ಇವರ ಆರ್ಥಿಕ ವ್ಯವಸ್ಥೆ ನೋಡೋದಾದರೆ, ಕೃಷಿ ರಾಜ್ಯದ ಮುಖ್ಯ ಕಸುಬಾಗಿತ್ತು. ಒಟ್ಟು ಉತ್ಪನ್ನದ 6ನೇ 1 ಭಾಗ ಕಂದಾಯವಾಗಿ ನೀಡ್ತಾ ಇದ್ದರು. ಕೃಷ್ಣ ಮತ್ತು ಗೋದಾವರಿ ನದಿಗಳ ನೀರನ್ನು ಇವರು ಕೃಷಿಗೆ ಬಳಸ್ತಾ ಇದ್ದರು. ಇವರ ಕಾಲದಲ್ಲಿ ವಿದೇಶಿ ವ್ಯಾಪಾರದ ಬಗ್ಗೆ ಅನಾಮಧೇಯ ರಚಿಸಿರುವಂಥ ಪೆರಿಪ್ಲಸ್ ಆಫ್ ದಿ ಎರಿಥ್ರಿಯನ್ ಸೀಯಲ್ಲಿ ಸ್ಟ್ರಾಬೋ, ಪ್ಲಿನಿ ಬರವಣಿಗೆಯಲ್ಲಿ ಉಲ್ಲೇಖವಿದೆ. ಇವರು ವಿದೇಶಿ ವ್ಯಾಪಾರವನ್ನು ಮಾಡ್ತಾ ಇದ್ರು ಅಂತೇಳಿ. ಇವರು ಪರ್ಷಿಯಾ, ಆಫ್ರಿಕಾ, ಗ್ರೀಕ್, ರೋಮ್ಗಳೊಂದಿಗೆ ವ್ಯಾಪಾರ ಸಂಪರ್ಕವನ್ನು ಹೊಂದಿದ್ರು. ರೋಮ್ನೊಡನೆ ಹೆಚ್ಚಿನ ವ್ಯಾಪಾರ ಸಂಪರ್ಕವನ್ನು ಹೊಂದಿರ್ತಾರೆ. ರೋಮನರ ಚಿನ್ನದ ನಾಣ್ಯಗಳು ತಮಿಳುನಾಡಿನ ಅರಕಮೇಡುವಿನಲ್ಲಿ ಕಂಡುಬಂದಿದೆ. ರೋಮ್ನ ಚಿನ್ನದ ನಾಣ್ಯಗಳು ತಮಿಳುನಾಡಿನ ಅರಕಮೇಡುವಿನಲ್ಲಿ ಕಂಡುಬಂದಿದೆ. ಈ ಕಾಲದ ಪ್ರಮುಖ ವ್ಯಾಪಾರ ಕೇಂದ್ರಗಳೆಂದರೆ ಪೈಠಾನ್, ಅಮರಾವತಿ, ನಾಸಿಕ್, ವೈಜಯಂತಿ, ಬಾದಾಮಿ. ಇವರ ಕಾಲದ ಪ್ರಮುಖ ರಫ್ತು ಅಂತಂದರೆ ವಜ್ರ, ಪಚ್ಚೆಕಲ್ಲು, ಮಸಾಲೆ ಪದಾರ್ಥ, ಶ್ರೀಗಂಧ, ಮಸ್ಲಿನ್ ಮತ್ತು ಉಣ್ಣೆ ಬಟ್ಟೆಗಳು. ಇವರ ಕಾಲದ ಪ್ರಮುಖ ಆಮದುಗಳಂದರೆ
ತಾಮ್ರ, ಸೀಸ, ಪರಿಮಳ ದ್ರವ್ಯ, ಗಾಜು ಇತ್ಯಾದಿ. ಶಾತವಾಹನರ ಕಾಲದಲ್ಲಿ ವ್ಯಾಪಾರ ವಾಣಿಜ್ಯಗಳಾಗಿ ನಿರ್ಮಿಸಿಕೊಂಡ ವೃತ್ತಿ ಸಂಘಗಳನ್ನು ಶ್ರೇಣಿಗಳು ಎನ್ನುತ್ತಿದ್ದರು. ಇವರ ಮುಖ್ಯಸ್ಥನನ್ನು ಶೇಟಿ ಎನ್ನುತ್ತಿದ್ದರು. ನಾಣ್ಯಗಳು. ಇವರ ಕಾಲದಲ್ಲಿ ಬೆಳ್ಳಿ, ತಾಮ್ರ ಮತ್ತು ಪ್ಲೇಟಿನ ಮಿಶ್ರಲೋಹ ನಾಣ್ಯಗಳನ್ನು ಟಂಕಿಸಿದ್ದಾರೆ. ದಿನಾರ, ಸುವರ್ಣ ಎಂಬ ಚಿನ್ನದ ನಾಣ್ಯಗಳು, ಕುಶಾಣ, ಕರ್ಷಪಣ ಎಂಬ ಬೆಳ್ಳಿ ನಾಣ್ಯಗಳು, ದಮ್ಮ, ಗದ್ಯಾಣ, ಪಣಗಣ್ಣೆ ಎಂಬ ತಾಮ್ರದ ನಾಣ್ಯಗಳು ಅಸ್ತಿತ್ವದಲ್ಲಿ ಇದ್ದವು. ಇವರು ಬೃಹತ್ ಪ್ರಮಾಣದ ಪ್ಲೇಟಿನ ಅಂತಂದರೆ ಮಿಶ್ರಲೋಹ ನಾಣ್ಯಗಳನ್ನು ಜಾರಿಗೊಳಿಸಿದರು. ಕಾರಣ ಬೆಳ್ಳಿಯ ಬೃಹತ್ ಪ್ರಮಾಣದಲ್ಲಿ ಲಭ್ಯ ಇರಲಿಲ್ಲ. ಇವರ ಕಲೆ ಮತ್ತು ವಾಸ್ತುಶಿಲ್ಪ ನೋಡೋದಾದರೆ, ಇವರ ಕಾಲದಲ್ಲಿ ಪ್ರಮುಖ ಕಲಾ ವಾಸ್ತುಶಿಲ್ಪ ಕೇಂದ್ರಗಳೆಂದರೆ ಅಮರಾವತಿ, ನಾಗಾರ್ಜುನಕೊಂಡ, ಅಜಂತ, ಕಾರ್ಲೆ, ನಾಸಿಕ್, ಕನ್ನೇರಿ ಮುಂತಾದವು. ಇವರು 3 ವಿಧದ ಸ್ಮಾರಕಗಳನ್ನು ನಿರ್ಮಿಸಿದರು. 1 ಚೈತ್ಯಾಲಯ, 2 ವಿಹಾರ, 3 ಸ್ತೂಪ. ಚೈತ್ಯಾಲಯ ನೋಡೋದಾದರೆ ಬುದ್ಧನನ್ನು ಪೂಜಿಸುವ ಪ್ರಾರ್ಥನಾ ಸಭಾಂಗಗಳೇ ಚೈತ್ಯಾಲಯಗಳಾಗಿರುತ್ತವೆ. ಇವರ ಕಾಲದಲ್ಲಿ ಚೈತ್ಯಾಲಯಗಳಂತಂದರೆ ಅಜಂತ, ಭಾಜ, ಬಿಡ್ಸಾ, ಕಾರ್ಲೆ, ಕೊಂಡೇನ್, ನಾಸಿಕ್, ಪೀಟಲ್, ಗೋರಾಗಳಲ್ಲಿ ಕಂಡುಬಂದಿವೆ. ಕಾರ್ಲೆ ಚೈತ್ಯಾಲಯ ಇದು ಸುಂದರವಾದ ಭಾರತದ ಅತ್ಯಂತ ಉದ್ದನೆಯ ಹಾಗೂ ಸುಂದರವಾದ ಚೈತ್ಯಾಲಯವಾಗಿದೆ. ಇದರ ಶಿಲ್ಪಿ ವೈಜಯಂತಿ. ವಿಹಾರಗಳು. ಬೌದ್ಧ ಸನ್ಯಾಸಿಗಳ ವಾಸಸ್ಥಳಗಳೇ ವಿಹಾರಗಳು. ಅಜಂತದ 12ನೇ ಗುಹೆ ಏಕ ಅಂತಸ್ತಿನ ಪ್ರಾಚೀನ ಬೌದ್ಧ ವಿಹಾರವಾಗಿದೆ. ನಾಸಿಕ್ನಲ್ಲಿ 3 ವಿಹಾರಗಳಿವೆ. ಇನ್ನು ಸ್ತೂಪಗಳು. ಬುದ್ಧನ ಅವಶೇಷಗಳ ಮೇಲೆ ಗೊಮಟಾಕೃತಿಯಲ್ಲಿ ನಿರ್ಮಿಸಿದ ಕಲಾಕೃತಿಗಳೇ ಸ್ತೂಪಗಳು. ಈ ಕಾಲದ ಸ್ತೂಪಗಳು ಆಂಧ್ರದಲ್ಲಿನ ಅಮರಾವತಿ, ನಾಗಾರ್ಜುನಕೊಂಡ, ಗೋಲಿ, ಜಗ್ಗಯ್ಯಪೇಟೆ, ಭಟ್ಟಿಪ್ರೋಲು, ಘಂಟಸಾಲಗಳಲ್ಲಿ ಸ್ತೂಪಗಳಿವೆ. ಕರ್ನಾಟಕದ ಕಲಬುರಗಿ ಜಿಲ್ಲೆಯ ಸನ್ನತಿಯಲ್ಲಿಯೂ ಒಂದು ಸ್ತೂಪ ಇದೆ, ಅಮರಾವತಿ ಸ್ತೂಪ. ಈ ಸ್ತೂಪವನ್ನು ಬುದ್ಧನ ಜೀವನ ಆಧರಿಸಿ ನಿರ್ಮಿಸಿದ್ದು, ಸುಣ್ಣದ ಕಲ್ಲಿನ ಉಬ್ಬು ಶಿಲ್ಪಗಳಿಂದ ಅಲಂಕರಿಸಲ್ಪಟ್ಟಿದೆ. ಇಲ್ಲಿ ಗಾಂಧಾರ ಮತ್ತು ಮಥುರಾ ಶೈಲಿಯಲ್ಲಿ ನಿರ್ಮಿತವಾಗಿದೆ. ಯಾವುದು? ಅಮರಾವತಿ ಸ್ತೂಪ ಗಾಂಧಾರ ಮತ್ತು ಮಥುರಾ ಶೈಲಿಯಲ್ಲಿ ಮಿಶ್ರಣವಾಗಿದೆ. ಆದರೆ ಅಮರಾವತಿ ಸ್ತೂಪ ದಕ್ಷಿಣ ಭಾರತದ ಅತ್ಯಂತ ದೊಡ್ಡ ಸ್ತೂಪ ಆಗಿದೆ. ಇನ್ನು ನಾಗಾರ್ಜುನಕೊಂಡ. ಇಲ್ಲಿ ಬುದ್ಧನನ್ನು ಸರ್ಪದ ಮೇಲೆ ಕುಳಿತಂತೆ ಕೆತ್ತಲಾಗಿದೆ. ಮತ್ತೊಂದು ಸರ್ಪ ಅವನ ತಲೆಯ ಮೇಲೆ ಹೆಡೆಗೊಡೆಯಂತೆ ಕೆತ್ತಲಾಗಿದೆ. ಇನ್ನು ಇವರ ಚಿತ್ರಕಲೆಗಳನ್ನು ನೋಡೋದಾದರೆ, ಈ ಕಾಲಕ್ಕೆ ಸಂಬಂಧಿಸಿದ ಚಿತ್ರಕಲೆ ಅಜಂತದ 9 ಮತ್ತು 10ನೇ ಗುಹೆಗಳಲ್ಲಿ ನಾವು ನೋಡಬಹುದು. ಶಾತವಾಹನರ ಅಂತ್ಯಕಾಲದ ಚಿತ್ರಕಲೆ ಬೇಡ್ಸಾ ಗುಹೆಯಲ್ಲಿ ಪತ್ತೆಯಾಗಿದೆ. ಇದಿಷ್ಟು ಶಾತವಾಹನರ ಕುರಿತಂತೆ ಇರುವ ಮಾಹಿತಿಯಾಗಿದೆ.